ನಮಸ್ಕಾರ. ವಿ ನ್ಯೂಸ್ಗೆ ಸ್ವಾಗತ. ಕೋಲಾರ ಜಿಲ್ಲೆಯಲ್ಲಿ ಸಮಯ ನಿಗದಿಪಡಿಸಿದ ವಾರದ ಒಳಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಯಶಸ್ವಿಯಾಗಿ ಮುಗಿಸಿದ ಶಿಕ್ಷಕರಿಗೆ ಕೋಲಾರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂ.ಆರ್. ರವಿ ಅವರು ಸನ್ಮಾನಿಸಿ ಅಭಿನಂದಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀನಿವಾಸಪುರ ತಾಲೂಕಿನ ತಿನ್ನಲಿ ಗ್ರಾಮಕ್ಕೆ ಸಮೀಕ್ಷೆಗೆ ನಿಯೋಜನೆಗೊಂಡಿದ್ದ ಶಿಕ್ಷಕಿ ಶ್ರೀಮತಿ ಕೆ.ಆರ್. ಶ್ರೀಲಕ್ಷ್ಮಿ ಅವರು ನಿಗದಿತ ಸಮಯಕ್ಕಿಂತ ಮುಂಚೆ 7 ದಿನಗಳ ಒಳಗಾಗಿ ತನ್ನ ಪಾಲಿನ ಸಮೀಕ್ಷೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಕಾರಣ ಶ್ರೀಮತಿ ಕೆ.ಆರ್. ಶ್ರೀಲಕ್ಷ್ಮಿ ಅವರನ್ನು ಸಹ ಜಿಲ್ಲಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು. ಬನ್ನಿ ಜಿಲ್ಲಾಧಿಕಾರಿಗಳ ಮಾತನ್ನು ಆಲಿಸೋಣ. ವತಿಯಿಂದ ಏನು ರಾಜ್ಯಾದ್ಯಂತ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ. ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಮಗೆ ಕೊಡಬೇಕು ಅಂತೇಳಿ ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 3474 ಎನ್ಯುಮರೇಷನ್ ಬ್ಲಾಕ್ಸ್ಗಳು ಅಂದರೆ ಗಣತಿ ಬ್ಲಾಕ್ಗಳನ್ನು ಹೇಳಿ ಈಗಾಗಲೇ ನಮಗೆ 3474 ಜನ ಗಣತಿದಾರರು ಆಯಾ ತಾಲೂಕಿನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇದು ಯಾವ ರೀತಿ ನಾವು ಅಲಾಟ್ಮೆಂಟ್ ಮಾಡಿದ್ದೀವಿ ಅಂತಂದರೆ ಪ್ರತಿ 20 ಜನ ಎನ್ಯುಮರೇಟರ್ಗೆ ಒಬ್ಬರು ಸೂಪರ್ವೈಸರ್ನ ಅಸೈನ್ ಮಾಡಿದ್ದಾರೆ. ಮತ್ತು ಈ ಏನು ಎನ್ಯುಮರೇಷನ್ ಬ್ಲಾಕ್ಸ್ಗಳನ್ನು ಸ್ಟೇಟಿಂದ ಅವರು ಜನರೇಟ್ ಮಾಡಿ ಕಳಿಸಿದ್ದಾರೆ. ಆ ಬ್ಲಾಕ್ಗೆ ನಮ್ಮ ತಹಶೀಲ್ದಾರ್ಸ್ಗಳು ಆ ಇರ್ತಕ್ಕಂಥ ತಾಲೂಕಲ್ಲಿರ್ತಕ್ಕಂಥ ಟೀಚರ್ಸ್ಗಳು ನಾವೇನು ಈಗಾಗಲೇ ನಾವು ಗಣತಿದಾರರಿಗೆ ನೇಮಕ ಮಾಡ್ಕೊಂಡಿದ್ದೀವಿ ಅದನ್ನು ಅವರು ಅಸೈನ್ ಮಾಡಿದ್ದಾರೆ. ಅಸೈನ್ ಮಾಡಿಬಿಟ್ಟು ಇಂತಿಂಥ ಬ್ಲಾಕ್ಗೆ ಇಂತಿಂಥವ್ರು ಅಂತೇಳಿ ಮ್ಯಾಪ್ ಮಾಡಿದ್ದಾರೆ. ಸೊ ಆ ಪ್ರಕಾರ ನಮ್ಮಲ್ಲಿ ಜಿಲ್ಲೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಸಾಕಷ್ಟು ವೇಗವಾಗಿ ಸಮೀಕ್ಷೆ ಕಾರ್ಯ ನಡೀತಾ ಇದೆ. ಮೊದಲ 3 ದಿನಗಳ ಕಾಲ ತಾಂತ್ರಿಕವಾದ ಕೆಲವು ಅಡಚಣೆಗಳು ದೋಷಗಳು ಇದ್ದಿದ್ದು ಸತ್ಯ. ಆ ಕಾರಣಕ್ಕಾಗಿ ಒಂದಷ್ಟು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಒಂದಷ್ಟು ಹಿನ್ನಡೆ ಆಯಿತು. ಮತ್ತು ನಮ್ಮ ಗಣತಿದಾರರು ಕೂಡ 60 ಪ್ರಶ್ನೆಗಳು ಕೇಳುವಾಗ ಪ್ರಾರಂಭದಲ್ಲಿ ಅವ್ರಿಗೂ ಸ್ವಲ್ಪ ತಡ ಆಗಿದೆ. ಏಕೆಂದರೆ ನಾನು ಮುಳಬಾಗಿಲು ಹೋಗಿದ್ದೀನಿ, ಜಿಲ್ಲೆಯ ಎಲ್ಲ ತಾಲೂಕು ಹೋಗಿದ್ದೀನಿ. ನಾನು ಅವರು ಶ್ರೀನಿವಾಸಪುರಕ್ಕೂ ಪ್ರಾರಂಭದಲ್ಲಿ ಹೋದೋ ಮೊದಲನೇ ದಿನ ಅವ್ರ ಜೊತೆ ನಾನು ಕೂತ್ಕೊಂಡಾಗ 45 ರಿಂದ 50 ನಿಮಿಷ ಆಗಿತ್ತು ಒಂದು ಮನೆಯಲ್ಲಿ. ಅದೇ ಪಕ್ಕದ ತಾಲೂಕಿಗೆ ಸೇಮ್ ಡೇ ನಾನು ಹೋದಾಗ ಐ ಥಿಂಕ್ ಮುಳಬಾಗಿಲು ಒಂದು ಕಾಣುತ್ತೆ, ಮಧ್ಯಾಹ್ನ ಮೇಲೆ ಹೋದಾಗ ಅವರು 30 ರಿಂದ 32 ನಿಮಿಷದಲ್ಲಿ ಮುಗಿಸಿದ್ರು. ಅಂದರೆ ಮನೆ ಅಂತಂದರೆ ಅಲ್ಲಿ 4 ಜನ ಇರ್ಬೋದು, 4 ಜನ ಇರ್ತಕ್ಕಂಥ ಮನೆನ 30 ರಿಂದ 32 ನಿಮಿಷದಲ್ಲಿ ಮುಗಿಸಿದ್ರು. 6, 7, 8 ಜನ ಇರೋ ಮನೆನ ಸ್ವಲ್ಪ ಜಾಸ್ತಿ ತಗೊಂಡಿದ್ದಾರೆ. ಮತ್ತು ಇನ್ನೊಂದು ಏನಂತಂದರೆ ಈ ರೇಷನ್ ಕಾರ್ಡ್ ಇದ್ದಾಗ ಬಹಳ ಬೇಗ ಮಾಹಿತಿಯನ್ನು ಸಿಗುತ್ತೆ. ಯಾಕೆಂದರೆ ಅವ್ರ ಕುಟುಂಬ ಒಂದು ಡೇಟಾ ಹೆಚ್ಚಾಗಿಬಿಡ್ತಾರೆ. ಆದರೆ ಆಧಾರ್ ಬೇಸ್ ಮಾಡೋಕ್ಕೆ ಹೋದಾಗ KYC ಹೋಗುತ್ತೆ. ಅಂದರೆ ಅವ್ರ ಮಕ್ಕಳು ಗಂಡ ಅಥವಾ ಯಾರಾದರೂ ಹೊರಗಡೆ ಇರ್ತಾರೆ, ಅವರಿಗೆ ಫೋನ್ ಮಾಡಿ OTP ತಗೊಂಡು ಮಾಡಬೇಕಾಗಿದೆ. ಸೊ ಇದೆಲ್ಲ ನಂತರದ ವರ್ಷನ್ಸ್ಗಳಲ್ಲಿ ಸಮಸ್ಯೆಗಳೆಲ್ಲ ಕೂಡ ಸಂಪೂರ್ಣವಾಗಿ ಏನೇನು ತೊಡಕುಗಳಿತ್ತು ಅಥವಾ ಸಣ್ಣ ಪುಟ್ಟ ತಾಂತ್ರಿಕವಾದಂಥ ಸಮಸ್ಯೆಗಳಿದ್ದು ಅವೆಲ್ಲವೂ ಕೂಡ ನಿವಾರಣೆಯಾಗಿ ಶುಕ್ರವಾರದಿಂದ ನಮ್ಮ ಜಿಲ್ಲೆಯಲ್ಲಿ ಬಹಳ ವೇಗವಾಗಿ ನಮ್ಮ ಸಮೀಕ್ಷೆ ನಡೀತಾ ಇದೆ. ಅಂದರೆ ಪ್ರತಿನಿತ್ಯ ನಾವು ನಮ್ಮ ಸಮೀಕ್ಷೆದಾರರಿಗೆ ಟಾರ್ಗೆಟ್ ಕೊಟ್ಟಿದ್ದೀವಿ. ಟಾರ್ಗೆಟ್ ಅಂತಂದರೆ ಮಿನಿಮಮ್ ಒಬ್ಬ ಎನ್ಯುಮರೇಟರು ಪ್ರತಿದಿನ ಮಿನಿಮಮ್ 10 ಮಾಡಬೇಕು. 10 ಮನೆಗಳಿಗೆ ಹೋಗಿ ಸಮೀಕ್ಷೆಯನ್ನು ಮಾಡಬೇಕು. ಆದರೆ ಈಗ ನಿಮಗೆ ಗೊತ್ತಿದೆ, ಶುಕ್ರವಾರ ಆದಮೇಲೆ ಶನಿವಾರ ನಂತರ ಅವರು 10 ಮನೆಯನ್ನು ಭಾಳ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. 20 ಮನೆ 30 ಮನೆ ನಮ್ಮ ಜಿಲ್ಲೆಯಲ್ಲಿ ಒಬ್ಬರು ಗಣತಿದಾರ 41 ಮನೆಯನ್ನು ಒಂದು ದಿನ ಮಾಡಿದ್ದಾರೆ. 35, 36, 41 ಒಂದೇ ದಿನದಲ್ಲಿ ಮಾಡಿದ್ದಾರೆ. ಅಂದರೆ
ವೇಗವನ್ನು ಹೇಗೆ ಪಡ್ಕೊಂಡಿದ್ದಾರೆ ನಮ್ಮ ಗಣತಿದಾರರು ಅನ್ನೋದು ನಾನು ಈ ಮೂಲಕ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಇದುವರೆಗೂ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 35% ಗಣತಿ ಕಾರ್ಯ ಸಮೀಕ್ಷೆ ಮುಗಿದಿದೆ. ಇದರಲ್ಲಿ ಪ್ರತಿ ತಾಲೂಕಿಗೆ ನಾವು ಏನು ಮಾಡಿದ್ದೀವಿ, ಟಾರ್ಗೆಟ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದೀವಲ್ಲ, ಡೈಲಿ ಟಾರ್ಗೆಟ್ ಅಂತ ಕೊಟ್ಬಿಟ್ಟಿದ್ದೀವಿ. ಅವರು ಆ ಡೈಲಿ ಟಾರ್ಗೆಟ್ನ ಅಚೀವ್ ಮಾಡಲೇಬೇಕು. ಆಮೇಲೆ ಕ್ಯುಮ್ಯುಲೇಟಿವ್ ಟಾರ್ಗೆಟ್ ಅಂತ ಕೊಟ್ಟಿದ್ದೀವಿ. ಕ್ಯುಮ್ಯುಲೇಟಿವ್ ಟಾರ್ಗೆಟ್ ಯಾಕೆ ಬಂತು ಅಂದರೆ, ಮೊದಲನೇ 3 ದಿನಗಳಲ್ಲಿ ಟಾರ್ಗೆಟ್ ರೀಚ್ ಆಗೋಕ್ಕಾಗಲಿಲ್ಲ. ಅದರದ್ದು ಬ್ಯಾಕ್ಲಾಗ್ ಸೇರ್ಕೊಂಡು ಕ್ಯುಮ್ಯುಲೇಟಿವ್ ಟಾರ್ಗೆಟ್ ಅಂತ ಬಂದಿದೆ. ನಿನ್ನೆವರೆಗೂ ನೀವು ಗಮನಿಸಿದರೆ ಅದು ಪೋರ್ಟಲಲ್ಲಿ ಇಡೀ ರಾಜ್ಯದಲ್ಲೇ ಗೊತ್ತಾಗುತ್ತೆ. ಆ ಪೋರ್ಟಲ್ ಗಮನಿಸಿದಾಗ ನಾವು ಡೈಲಿ ಟಾರ್ಗೆಟು ಕ್ರಾಸ್ ಮಾಡಿದ್ದೀವಿ. ನಿನ್ನೆ 36,000 ಒಂದು ದಿನಕ್ಕೆ ನಮ್ಮ ಜಿಲ್ಲೆಯಲ್ಲಿ ಮಾಡಿದೆ. ನಮ್ಮ ಟಾರ್ಗೆಟ್ ಇದ್ದಿದೆ 33,000, ಕ್ಯುಮ್ಯುಲೇಟಿವ್ ಟಾರ್ಗೆಟ್ ಇದ್ದಿದ್ದು 35,000. ಸೊ 36,000 ಮಾಡಿದ್ದೇವೆ. ಆದರೆ ನಾನು ಎಲ್ಲ ಅಧಿಕಾರಿ ಮಿತ್ರರು ಮತ್ತು ಗಣತಿದಾರರು, ಶಿಕ್ಷಕರು, ಸೂಪರ್ವೈಸರ್ಸ್ಗಳು ಎಲ್ಲರಿಗೂ ಅಭಿನಂದನೆ ಸಲ್ಲಿಸೋ ಜೊತೆಯಲ್ಲಿ ನಾನು ಅವ್ರಿಗೆ ಏನು ಟಾರ್ಗೆಟ್ ಕೊಟ್ಟಿದ್ದೀನಿ ಅಂದರೆ, ಪ್ರತಿನಿತ್ಯ ಒಂದೊಂದು ತಾಲೂಕಿನಲ್ಲಿ ತಹಶೀಲ್ದಾರ್ ಮತ್ತು ಅವರ ತಂಡ 10,000 ಮನೆಗಳನ್ನು ಸಮೀಕ್ಷೆ ಮಾಡಿ, ಅಂದರೆ ನಮ್ಮ ಜಿಲ್ಲೆಯಲ್ಲಿ ಪ್ರತಿನಿತ್ಯ 60,000 ಮನೆಗಳ ಸಮೀಕ್ಷೆ ಆಗಬೇಕು ಅಂತ ನಾನು ಟಾರ್ಗೆಟ್ ಕೊಟ್ಟಿದ್ದೇನೆ. ಇನ್ನೂ ರೀಚ್ ಆಗಿಲ್ಲ, 40,000ವರೆಗೆ ಬಂದಿದ್ದಾರೆ. ಇವತ್ತು ಬಹುಶಃ 40,000 ರೀಚ್ ಆಗ್ಬೋದು ಅನ್ನೋ ನಿರೀಕ್ಷೆ ನಮಗಿದೆ. ಬಟ್ ಇಷ್ಟೆಲ್ಲ ಇದ್ದರೂ ಕೂಡ ನಾವು ಏನು ಸರ್ಕಾರ ನಿಗದಿಪಡಿಸಿದೆ 7ನೇ ತಾರೀಕು ಒಳಗಡೆ ನಮ್ಮ ಸಂಪೂರ್ಣ ಸಮೀಕ್ಷೆಯನ್ನು ಮುಗಿಸ್ಬೇಕು ಅಂತೇಳಿ, ಆ ಸಮೀಕ್ಷೆಯನ್ನು 7ನೇ ತಾರೀಕು ಒಳಗಡೆ ಮುಗಿಸೋ ಪ್ರಯತ್ನವನ್ನು ನಾವು ಮಾಡ್ತೇವೆ. ಈಗಲೂ ಕೂಡ ನಿಮ್ಗೆ ಗಮನಿಸಿರ್ಬೋದು, ಒಂದಿಬ್ಬರು ಈಗ ಮೀಟಿಂಗ್ ಈ 1 ಗಂಟೆ ಮುಂಚೆ ನಾವು ರಿವ್ಯೂ ಮಾಡಿದಾಗ ಒಂದೆರಡು ಸಮಸ್ಯೆಗಳು ಹೇಳಿದ್ದಾರೆ. ಕೆಲವು ಕಡೆ ನ್ಯಾವಿಗೇಷನ್ ವಿಚಾರದಲ್ಲಿ ಇರ್ಬೋದು, ಇನ್ನು ಕೆಲವು ಕಡೆ ಏನೋ ಓವರ್ಲ್ಯಾಪ್ ಆಗ್ತಿರೋ ವಿಚಾರ ಆಗಿರ್ಬೋದು, ಅಥವಾ ಡಬಲ್ ಅಸೈನ್ಮೆಂಟ್ ಆಗಿರೋದೆಲ್ಲ ಇರ್ಬೋದು. ಅದು 1-2 ಸ್ಟ್ರೇ ಕೇಸಸ್ ಅಂತೂ ಟೆಕ್ನಿಕಲ್ ಇರುತ್ತೆ. ಅದನ್ನು ನಮ್ಮ ಟೆಕ್ನಿಕಲ್ ಟೀಮ್ ಅವರು ಅದನ್ನು ಆಗಿಂದ ಹಾಗೆ ಆ ಸಮಸ್ಯೆಗಳನ್ನು ಬಗೆಹರಿಸೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ಆಯೋಗ ಇನ್ನು 2 ಅವಕಾಶವನ್ನು ಮಾಡಿಕೊಟ್ಟಿದೆ. ಹೈಕೋರ್ಟು ತೀರ್ಪು ಬಂದ ನಂತರದಲ್ಲಿ ಆಯೋಗ ಅದರ ಬಗ್ಗೆ ಪರಿಶೀಲನೆ ಮಾಡಿಬಿಟ್ಟು ಮನೆ ಮನೆಗೆ ನಾವು ಸಮೀಕ್ಷೆ ಮಾಡೋದ್ರ ಜೊತೆಯಲ್ಲಿ ಸಾರ್ವಜನಿಕರು, ನಾಗರಿಕರು ಕೂಡ ನೇರವಾಗಿ ಅವರು ಸ್ವಯಂ ಪ್ರೇರಿತವಾಗಿ ಈ ಸಮೀಕ್ಷೆಯಲ್ಲಿ ಭಾಗವಹಿಸಲಿಕ್ಕೆ ವೆಬ್ಸೈಟನ್ನು ಕೂಡ ನಾವು ಸಿಟಿಸನ್ಸ್ ಪೋರ್ಟಲ್ ಅಂತೇಳಿ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ. ನಿನ್ನೆಯಿಂದ ಅದು ರಾಜ್ಯಾದ್ಯಂತ ಚಾಲನೆಗೆ ಬಂದಿದೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಯಾರಾದರೂ ಸ್ವಯಂ ಪ್ರೇರಿತವಾಗಿ ಆನ್ಲೈನಲ್ಲಿ ಸಮೀಕ್ಷೆಗೆ ಒಳಗಾಗಬೇಕು ಅಂತ ಇಚ್ಛೆ ಪಡೋದಾದರೆ ಅವರು ಈ ಒಂದು ವೆಬ್ಸೈಟಿಗೆ, ಆ ಪೋರ್ಟಲ್ಗೆ ಹೋಗಿ ಮಾಹಿತಿಯನ್ನು ಕೊಡೋದ್ರ ಮೂಲಕ ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು. ಅದರದ್ದು ನಿಮಗೆ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ ಕ್ಲಾಸಸ್ ಅಂತಿದೆ. .selfdeclaration.karnataka.gov.in ಅಂತ ಬರುತ್ತೆ. ನಿಮಗೆ ಅದರ ಡೀಟೇಲ್ಸ್ ನಾನು ಲಿಂಕನ್ನು ಕೊಡ್ತೇನೆ. ಆ ಮೂಲಕ ಮನೆಯಲ್ಲೇ ಕೂತ್ಕೊಂಡು ತಾವು ಕೂಡ ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು. ಇನ್ನೊಂದು ಮುಖ್ಯವಾದಂಥ ಒಂದು ಬೆಳವಣಿಗೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಾಗೆ, ನಮ್ಮ ಜಿಲ್ಲೆಯ ಕೆಲವು ತಾಲೂಕಿನ ಗಡಿ ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆಗಳಿವೆ. ಆ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ಅಲ್ಲಿ ಕ್ಯಾಂಪ್ ಮೋಡಲ್ಲಿ ನಾವು ಈಗಾಗಲೇ ಶ್ರೀನಿವಾಸಪುರದಲ್ಲಿ 6 ಗ್ರಾಮದಲ್ಲಿ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ. ಅಲ್ಲಿ ಏನು ಮಾಡ್ತೀವಿ ಅಂದರೆ, ನಮ್ಮ ಸರ್ಕಾರಿ ಕಟ್ಟಡದಲ್ಲೇ ಒಂದು ಎನ್ಯುಮರೇಟರ್ ಇರ್ತಾರೆ, ಅಲ್ಲೊಂದು ಅವರು ಒಂದು ಡೆಸ್ಕ್ಟಾಪ್ ಕಂಪ್ಯೂಟರ್ ಹಾಕೊಂಡು ಕೂತ್ಕೋತಾರೆ, DTP ಆಪರೇಟರ್ ಇರ್ತಾರೆ. ಅಲ್ಲಿ ಆ ಊರಿನವ್ರನ್ನೆಲ್ಲ ಕರೆಸಿಬಿಟ್ಟು ನಮ್ಮ ಎನ್ಯುಮರೇಟರು ಅವರ ಮಾಹಿತಿಯನ್ನು ತಗೊಂಡು ಸಮೀಕ್ಷೆಯಲ್ಲಿ ಭಾಗವಹಿಸೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಇದುವರೆಗೆ ನಮ್ಮ ಜಿಲ್ಲೆಯಲ್ಲಿ ಕೇವಲ 6 ಗ್ರಾಮಗಳಲ್ಲಿ, ಶ್ರೀನಿವಾಸಪುರ ತಾಲೂಕಿನ 6 ಗ್ರಾಮದಲ್ಲಿ ಮಾತ್ರ ಈ ಒಂದು ಸೌಲಭ್ಯವನ್ನು ಕಲ್ಪಿಸಿಕೊಡಲಾಗಿದೆ. ಇವತ್ತು ನನಗೆ ಮುಳಬಾಗಿಲು ತಹಶೀಲ್ದಾರ್ ಕೂಡ ಹೇಳ್ತಾ ಇದ್ರು, ನಮ್ಮಲ್ಲೂ ಕೂಡ ಕೆಲವು ಕಡೆ ಈ ರೀತಿ ಸಮಸ್ಯೆ ಇದೆ ಅಂತ. ಅವರೀಗ ಪ್ರಪೋಸಲ್ ಕಳಿಸಿದ್ದಾರೆ. ಆ ಪ್ರಪೋಸಲ್ನ ಬಹುಶಃ ಒಂದು 2 ಗಂಟೆ ಒಳಗಡೆ ಕಮಿಷನಿಂದ ಅಪ್ರೂವ್ ಮಾಡಿ ನಾನು ಕೊಡ್ತೇನೆ. ಸೊ ಆ ಭಾಗದ ಜನರು ಕೂಡ ಈ ಒಂದು ಸಮೀಕ್ಷೆಯಿಂದ ವಂಚಿತರಾಗಬಾರ್ದು. ಆ ಭಾಗದಲ್ಲಿರ್ತಕ್ಕಂಥವರು, ನೆಟ್ವರ್ಕ್ ಇಲ್ಲದಿರೋರು ಕೂಡ ಸಮೀಕ್ಷೆಯಲ್ಲಿ 100% ಭಾಗವಹಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸೌಲಭ್ಯವನ್ನು ಆಯೋಗದ ವತಿಯಿಂದ ನಾವು ಈಗ ನಮ್ಮ ಜಿಲ್ಲೆಯಲ್ಲೂ ಕೂಡ ಮಾಡಿದ್ದೀವಿ. ನಮ್ಮಲ್ಲಿ ಒಂದು ಎನ್ಯುಮರೇಷನ್ ಬ್ಲಾಕ್ ತಗೊಂಡ್ರೆ ಮಿನಿಮಮ್ 70 ಇದೆ, ಮ್ಯಾಕ್ಸಿಮಮ್ 150 ಇದೆ. ಅಂದರೆ ನನಗೆ 70 ಬಂದಿರ್ಬೋದು, ಸಿ ಅವರಿಗೆ 100 ಬಂದಿರ್ಬೋದು, ADC ಮೇಡಮ್ಗೆ 120 ಬಂದಿರ್ಬೋದು, AC 150 ಬಂದಿರ್ಬೋದು.
ಅದು ನಾವು ಲೆಕ್ಕ ಹಾಕಿದಾಗ ನಮಗೆ ಸುಮಾರು 65% ಕುಟುಂಬಗಳಿಗೆ ಲೆಸ್ ದೆನ್ 120 ಇದೆ. ಅಂದರೆ ಅಷ್ಟು 65% ಎನ್ಯುಮರೇಟರ್ಗಳಿಗೆ 120 ಒಳಗಡೆನೇ ಇದೆ. ಒಂದು 30-35% ಜನಕ್ಕೆ 121ರಿಂದ 153 ಇದೆ. 150ಕ್ಕಿಂತ ಹೆಚ್ಚು ಮನೆಗಳು ಯಾರಿಗೂ ಇಲ್ಲ. ಆ ಕಾರಣಕ್ಕಾಗಿ ನಾವು ಪ್ರಾರಂಭದಲ್ಲಿ ಅವರಿಗೆ ಫಿಕ್ಸ್ ಮಾಡುವಾಗ 10 ಮನೆಗಳು ಯಾಕೆ ಹೇಳಿದ್ರೆ ಇದು 15-16 ದಿನ ಸಮೀಕ್ಷೆ ಆದ್ದರಿಂದ 10 × 5 15 ದಿನ ಇಟ್ಕೊಂಡು 150 ಮುಗಿಸ್ಬೋದು. ಬರ್ತಾ 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 ಅವರು ವೇಗವನ್ನು ಪಿಕಪ್ ಮಾಡಿಕೊಟ್ರೆ ಬಹುಶಃ ದಿನಕ್ಕೆ 20-25 ಮಾಡೋದ್ರಿಂದ 7ರಿಂದ 8-9 ದಿನದಲ್ಲಿ ಮುಗಿಸಲಿಕ್ಕೆ ಅವಕಾಶ ಇದೆ. ಉದಾಹರಣೆಗೆ ನಿಮ್ಮ ಮುಂದೆ ಈಗ ನಮ್ಮ ಸಹೋದ್ಯೋಗಿ ಮಿತ್ರರಿದ್ದಾರೆ, 7-8 ಜನ ಗಣತಿಯನ್ನು ಮುಗಿಸಿ ಈಗಾಗಲೇ ಶೇಕಡ ಅವ್ರಿಗೇನು ನಾವು ವಹಿಸ್ಕೊಟ್ಟಿದ್ದೋ ಆ ಒಂದು ಕೋಟ ಅಥವಾ ಏನು ಗುರಿ ಇದೆ ಆ ಗುರಿನ ಮುಗಿಸಿದ್ದಾರೆ. ಅವ್ರು ಮುಗಿಸಿರೋದ್ರಿಂದ ಇನ್ನೂ 4-5 ನಾಳೆ ನಾಡಿದ್ದು ಆರಾಮಾಗಿ ಹಬ್ಬ ಮಾಡಿ ಅಂತ ನಾನು ಹೇಳಿದ್ದೇನೆ. ಮತ್ತು ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ನೀವು ನಿಮ್ಮ ಕೆಲಸ ಮಾಡಿ, ಯಾರಿಗೆ ಆಸಕ್ತಿ ಇದೆ ಅವರು ಬೇಕಾದ್ರೆ ಮುಂದುವರಿಸ್ಬೋದು. ಇಲ್ಲ ಅಂತಂದರೆ ಕೆಲಸ ನೀವು ನಿಮ್ಮ ಗುರಿ ಏನಿದೆ ನಿಮ್ಮ ಟಾರ್ಗೆಟ್ ಮುಗಿಸಿದ ಮೇಲೆ ಅವರು ನಮಗೆ ಮುಗಿದಿದೆ ಅಂತ ನಮಗೆ ರಿಪೋರ್ಟ್ ತಹಶೀಲ್ದಾರಿಂದ ಬಂದ ಮೇಲೆ ನಾವು ಆಯೋಗ ಸರ್ಕಾರದ ಒಂದು ಅನುಮತಿನ ಪಡೆದು ಅವ್ರು ರಿವ್ಯೂ ಮಾಡೋ ಕೆಲಸವನ್ನು ಕೂಡ ನಾವು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಇದಿಷ್ಟು ನಮ್ಮ ಜಿಲ್ಲೆಯ ಒಂದು ಮಾಹಿತಿ. ತಮ್ಮನೇನಾರು ಇದ್ರೆ ಕೇಳ್ಬೋದು. ಇಲ್ಲಿ 6 ಜನ ಇದ್ದಾರೆ, ಅವ್ರ ಹೆಸರು ನಾನು ಹೇಳ್ಬಿಡ್ತೀನಿ. ಒಬ್ಬರು ಕೃಷ್ಣಪ್ಪ ಅಲ್ವಾ, ನಿಮ್ಮ ವಿಜಯ್ ಕುಮಾರ್, ಶ್ರೀಲಕ್ಷ್ಮಿ ಎಚ್, ಯಾವ ತಾಲೂಕು ಮಾಡಿದ್ವಿ? ಕೋಲಾರ ತಾಲೂಕು. ವೆರಿ ಗುಡ್. ಧನಲಕ್ಷ್ಮಿ KTM, ಬಂಗಾರಪೇಟೆ. ಅಂದರೆ ಎಷ್ಟು 6ರಿಂದ 7 ದಿನ ಆಗಿದೆ, 8 ದಿನ ಆಗಿದೆ. ಸೊ 7 ದಿನದಲ್ಲಿ ಇವರು ಮುಗಿಸಿರೋದ್ರಿಂದ ಜಿಲ್ಲಾ ಆಡಳಿತ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಜಿಲ್ಲೆಯ ಜನತೆಯ ಪರವಾಗಿ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇವೆ. ಮತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅದು ಮೋಟಿವೇಶನ್ ಆಗಿ ಬೇರೆಯವ್ರಿಗೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ತೊಡಕುಗಳನ್ನಿಲ್ಲ ಅಂತ ಹೇಳೋದಿಲ್ಲ, ಅವರು ಕೂಡ ಇದೇ ರೀತಿ ಮುಂದೆ ಬಂದು ಆದಷ್ಟು ಬೇಗ ನಮ್ಮ ಜಿಲ್ಲೆಯ ಒಂದು ಸಮೀಕ್ಷೆಯನ್ನು ಮುಗಿಸ್ಕೊಟ್ರೆ ಅದು ಬಹಳ ಒಳ್ಳೆಯದಾಗುತ್ತೆ ನಮ್ಮ ಮಾತನ್ನು ಹೇಳ್ತಾ, ಇವತ್ತು ನಿಮ್ಮ ಸಮ್ಮುಖದಲ್ಲಿ ಈ 8 ಜನ ಸಮೀಕ್ಷೆದಾರರನ್ನು ನಮ್ಮ ಜಿಲ್ಲಾಡಳಿತ ವತಿಯಿಂದ ಅಭಿನಂದನಾ ಪೂರ್ವಕವಾಗಿ ಅವರನ್ನು ನಾವು ಗೌರವಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಆ ಕೆಲಸ ನಾವು ಈಗಲೇ ಮಾಡಿದ್ದೇವೆ. ಎಷ್ಟು ಪರ್ಸೆಂಟೇಜ್ ಆಗಿದೆ? 35% ಈಗ ಆಸ್ ಆಫ್ ನಮ್ಮ ರಾಜ್ಯ